ಸೆಂಟ್ರಲ್ಲಿ ನಿಂತು ಇಲ್ಲಾಂದರೆ ಸೈಡಲ್ಲಿ ಪಾಠ ಮಾಡೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಇದು ಒಂದು ಪ್ರಕೃತಿಯಲ್ಲಿ ಪಾಠ ಮಾಡೋಕ್ಕಾಗುತ್ತೆ. ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು 4 ಗೋಡೆಗಳ ಮಧ್ಯೆ ಒಂದೇ ವಾತಾವರಣದಲ್ಲಿ ಇರೋದಕ್ಕಿಂತ ಇದು ವಿಭಿನ್ನವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಮ್ಮ ಈಗ ನಾವು ಅಲ್ಲಿ ಬಿಟ್ಟು ಬಂದಿರೋ ಜಾಗನ ಪೆರೇಡ್ ಗ್ರೌಂಡ್ ಅಂತ ಕರಿತೀವಿ. ಪೆರೇಡ್ ಗ್ರೌಂಡ್ ಅಂತ. ಈ ಕಡೆಗೆ ಒಂದು ಶೂಟಿಂಗ್ ರೇಂಜ್ ಅಂತಿದೆ. ಎಲ್ಲ ಸ್ವಲ್ಪ ದಟ್ಟವಾಗಿರ್ತಕ್ಕಂಥ ಗಿಡ ಬಳ್ಳಿ ಎಲ್ಲ ಬೆಳೆದಿದೆ, ಆ ಕಡೆ ಹೋಗೋಕ್ಕಾಗಲ್ಲ. ಸೊ ಅದು ಒಂದು. ಎರಡನೇದೇನಪ್ಪ ಅಂದರೆ ಈ ಕಡೆ ನವಿಲುಗಳು ಜಾಸ್ತಿ ಇದೆ. ನವಿಲುಗಳು ಒಂದೇ ಅಲ್ಲ, ಆ ಕಡೆ ಹಾವುಗಳು ಇದೆ. ನವಿಲುಗಳಿವೆ. ಅದು ನಾವು ನೋಡಿದ್ದೀವಿ, ಕಣ್ಣಾರ ನೋಡಿದ್ದೀವಿ. ಸುಮಾರು ಹಾವುಗಳಿದೆ ಆ ಕಡೆ. ಈಗ ಕಾಣಿಸ್ತಾ ಇಲ್ಲ, ಒಂದು ಕಾಣಿಸ್ತಾ ಇಲ್ಲ. ಏನು ಭಯ ಪಡಬೇಡಿ. ಸಾಲ ಹಾವು ಅಂತ ಹೇಳ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಭಯ ಪಡಬೇಡಿ. ಖಂಡಿತ ಹಾಗೂ ಏನು ಮಾಡಿಲ್ಲ. ಭಾಳ ಚೆನ್ನಾಗಿ ಅವು ಕಾಡುಗಳು ಇರ್ತವೆ, ನಂಬೋದು ನಾವು ಆ ಥರ ಅಂತ ಹೇಳ್ಬಿಟ್ಟು ನೀವು ಅದನ್ನು ಫ್ರೆಂಡ್ ಆಗೋಕೆ ಹೋಗಬೇಡಿ. ಭಾಳ ಕಷ್ಟ. ಈ ಶೂಟಿಂಗ್ ರೇಂಜ್ ನಾವು ಮೊದಲು ಬಳಸ್ತಾ ಇದ್ವಿ. ಸ್ಕೌಟ್ ಗೈಡ್ಗೆ ಶೂಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ರು. ನಾವು ಬಂದಮೇಲೆ ಬೇಸಿಕ್ ಕೋರ್ಸ್ ಆದಮೇಲೆ ಈಚೆಗೆ ಅದನ್ನು ನಿಲ್ಲಿಸಿದ್ದಾರೆ, ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ. ಆದರೆ ಎರಡನೇದೇನಪ್ಪ ಅಂದರೆ NCC ಅವರು ಅದನ್ನು ಬಳಸ್ಕೊಳ್ತಾರೆ. ಈ ಕಡೆ ಒಂದು ದಿಬ್ಬದ ಥರ ಇದೆ. ಸೊ ಅಲ್ಲಿಂದ ಶೂಟ್ ಮಾಡಿದ್ರೆ ಆ ಬುಲೆಟ್ ಬಂದು ಆ ದಿಬ್ಬದ ಮೇಲೆ, ಆ ದಿಬ್ಬಕ್ಕೇ ಬೀಳುತ್ತೆ ವಿನಃ ಅಲ್ಲಿಂದ ಮುಂದಕ್ಕೆ ಹಾರಲ್ಲ. ಯಾಕೆಂದರೆ ಯಾರಿಗೂ ಇದಾಗಬಾರ್ದು ಅಂತ ಅದು ಲಾಸ್ಟಲ್ಲಿ ಹಾಕಿದ್ವಿ. ಅದೇ ಥರನೇ ಈ ಕಡೆ ಹೋಗ್ತಾ ನಮಗೆ ಒಂದು ದಾರಿ ಇದೆ. ಅದು ಒಂದು ಹಳ್ಳಿಗೆ ಬಿಟ್ಟಿದ್ದೀವಿ. ಆ ಕಡೆ ಮತ್ತೆ ನಮ್ಗೆ ಇನ್ನೊಂದು ಸ್ವಲ್ಪ ಜಾಗ ಇದೆ. ಆ ಹಳ್ಳಿಯವರೆಲ್ಲ ಬಂದು ಗಲಾಟೆ ಮಾಡಿ ನಮಗೆ ಜಾಗ ಇಲ್ಲ, ಓಡಾಡೋಕ್ಕಾಗಲ್ಲ. ಹಾಗೆ ಮೊದಲು ಅವ್ರು ಹಿಂಗೆ ಹೋಗ್ತಾ ಇದ್ವಿ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಸೈಡಿಗೆ ತಗೊಳ್ಳಿ ಅಂತ ಕೇಳಿದ್ವಿ.